ಬಿಳಿ ಕೂದಲು ಆಗಿದೆಯಾ ಸ್ನೇಹಿತರೆ? ಚಿಂತೆ ಮಾಡಬೇಡಿ. ನಾನು ಹೇಳೋ ಕೆಲವೊಂದು ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಿದ್ದೇ ಆದ್ರೆ ನಿಮ್ಮ ಕೂದಲು ಕೂಡ ಇನ್ಮುಂದೆ ಕಪ್ಪಾಗತ್ತೆ. ಅಂದ್ರೆ ಬಿಳಿ ಕೂದಲಿನ ಪ್ರಮಾಣ ಕಡಿಮೆ ಆಗತ್ತೆ ಮತ್ತು ಕೂದಲು ಬಿಳಿಯಾಗಿರೋದು ಸಹಜವಾಗಿ ನಾನು ಹೇಳುವಂತ ಕೆಲವು ಟಿಪ್ಸ್ಗಳಿಂದ ಮತ್ತೆ ಕಪ್ಪಾಗುವಂತಹ ತುಂಬಾ ಚಾನ್ಸಸ್ ಇದೆ. ಆದ್ದರಿಂದ ಇವತ್ತಿನಿಂದನೇ ನಾನು ಹೇಳುವಂತ ಕೆಲವೊಂದು ಟಿಪ್ಸ್ಗಳನ್ನ ಯೂಸ್ ಮಾಡಿ. ಈ ಕೂದಲು ಯಾಕೆ ಬರುತ್ತೆ ಅಂತ ನಾವು ಮೊದಲು ತಿಳ್ಕೋಬೇಕು ಸ್ನೇಹಿತರೆ. ಅನುವಂಶಿಕತೆ, ಹೆರಿಡಿಟಿ. ನಮ್ಮ ತಂದೆ ಅಪ್ಪನಿಗೆ ನಮ್ಮ ಎಂಗೇಜ್ ಅಲ್ಲಿ ಬಿಳಿ ಕೂದಲು ಬಂದಿದ್ರೆ ಬರೋ ಚಾನ್ಸಸ್ ತುಂಬಾ ಇರತ್ತೆ. ಹಾಗೂ ಟೆನ್ಷನ್, ಒತ್ತಡ. ಈ ಒತ್ತಡ ಅನ್ನೋದು ಯಾರಿಗಿಲ್ಲ, ಎಲ್ಲರಿಗೂ ಇರುತ್ತೆ. ಒತ್ತ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಹೊರತು ಚಿಂತೆ ಮಾಡಬಾರದು. ಮತ್ತೆ ಹೆಲ್ತ್ ಇಶ್ಯೂಸ್. ಈ ಹೆಲ್ತ್ ಇಶ್ಯೂಸ್ ಅಂದ್ರೆ ಹಲವಾರು ಜನರಿಗೆ, ಅದರಲ್ಲೂ ಲೇಡೀಸಿಗೆ ಥೈರಾಯ್ಡ್ ಸಮಸ್ಯೆಗಳಿರುತ್ತೆ. ಇದರಿಂದ ಹಲವಾರು ಸಮಸ್ಯೆ ಉಂಟಾಗತ್ತೆ ಮತ್ತು ಕೂದಲಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಈ ರಕ್ತಹೀನತೆ ಅನ್ನೋದು ಈ ಸೊಪ್ಪು ತರಕಾರಿಗಳನ್ನು ತಿನ್ನೋದಿಲ್ಲ ನಾವು, ಅದರಿಂದ ಬರೋವಂಥದ್ದು. ಹಾಗೂ ಸಿಗರೇಟ್. ಧೂಮಪಾನ ಸೇದ್ಬೇಡಿ ಅಂತ ಸಿಗರೇಟ್ ಪ್ಯಾಕ್ ಮೇಲೆ ಇದ್ರೂ ಕೂಡ ಧೂಮಪಾನ ಮಾಡ್ತಾರೆ. ಈ ಧೂಮಪಾನ, ಆಲ್ಕೋಹಾಲ್ ಇವೆಲ್ಲ ಕೂದಲಿಗೆ, ಸ್ಕಿನ್ನಿಗೆ ತುಂಬಾ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗೆ ಕೆಮಿಕಲ್ಸ್, ರಾಸಾಯನಿಕಗಳು ಅಂದ ತಕ್ಷಣನೇ ನಾವು ನಮಗೆ ಸಿಕ್ಕಿದಂತಹ ಶಾಂಪ್ಗಳನ್ನ ಉಪಯೋಗಿಸ್ತೀವಿ. ಹೇರ್ ಜೆಲ್, ಹೇರ್ ಸ್ಪ್ರೇ, ಈ ತರ ನಮ್ಮ ಕೂದಲಿನ ಲುಕ್ಕಿಗೋಸ್ಕರ ಹಲವಾರು ಜೆಲ್ಗಳನ್ನ ಅಪ್ಲೈ ಮಾಡಿ ಇರುವಂತಹ ಒಳ್ಳೆ ಕ್ವಾಲಿಟಿ ಆಫ್ ಹೇರ್ನ ನಾವು ಕಳ್ಕೊಂತ ಹೋಗ್ತೀವಿ. ಅದಲ್ಲದೆ ಸೆಲ್ಯೂನಿಗೂ ಹೋಗಿ ಆ ಬಣ್ಣ ಹಚ್ಸೋದು, ಆ ಸ್ಟೈಲ್ ಮಾಡಿಸೋದು, ಈ ತರ ಮಾಡೋದ್ರಿಂದ ನಮ್ಮ ಕೂದಲು ಇನ್ನ ಹಾನಿಗೊಳಗಾಗುತ್ತೆ ಸ್ನೇಹಿತರೆ. ನೀವು ನೈಸರ್ಗಿಕವಾಗಿ ನಿಮ್ಮ ಕೂದಲನ್ನು ಕಾಪಾಡ್ಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಲಿಂಕ್ ಅಲ್ಲಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದೀನಿ. ದಯವಿಟ್ಟು ವಾಚ್ ಮಾಡಿ.